ರಾಜ್ಯದಲ್ಲಿ ಇನ್ಮುಂದೆ ಗುಟ್ಕಾ ಕಂಪ್ಲೀಟ್ ಆಗಿ ಬಂದಾಗಲಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಇಡೀ ಕರ್ನಾಟಕವನ್ನೇ ಬೆಚ್ಚ ಬೀಳಿಸುವಂತ ಒಂದು ಭರ್ಜರಿ ಆದೇಶ ಈಗ ಹೊರಬಿದ್ದಿದೆ ಅಂತಾನೆ ಹೇಳ್ಬೋದು. 100 ಕೋಟಿ ನಷ್ಟವಾದರೂ ಪರವಾಗಿಲ್ಲ, ನಮ್ಮ ರಾಜ್ಯದಲ್ಲಿ ಇನ್ಮುಂದೆ ಪಾನ್ ಮಸಾಲ ಆಗಿರ್ಬೋದು ಗುಟ್ಕಾ ಮಾಫಿಯಾಗೆ ಜಾಗವೇ ಇಲ್ಲ ಅಂತ ಇಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿ ಗರ್ಜಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಇನ್ಮುಂದೆ ನಿಮ್ಮ ಏರಿಯಾದ ಅಂಗಡಿಗಳಲ್ಲಿ ಗುಟ್ಕಾ ಸಿಗಲ್ವಾ, ಪ್ಯಾಕ್ ಮಾಡಿ ಮಾರುವ ದೈತ್ಯ ಕಂಪನಿಗಳ ಕತೆ ಏನಾಗುತ್ತೆ, ನಾಳೆಯಿಂದಲೇ ಯಾರಿಗೆಲ್ಲ ಬಿಗ್ ಶಾಕ್ ಕಾದಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನಿಮ್ಮ ಒಂದು ಏರಿಯಾದಲ್ಲಿ ಗುಟ್ಕಾ ಬ್ಯಾನ್ ಆಗಬೇಕಾ ಇಲ್ವಾ, ಅದು ಕೂಡ ಕರ್ನಾಟಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ತಗೊಂಡಿರುವಂಥ ನಿರ್ಧಾರ ಸರಿ ಇದೆಯಾ ಇಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹೌದು ವೀಕ್ಷಕರೇ, ಈ ಬಾರಿ ಸರ್ಕಾರ ಕೇವಲ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ, ಗ್ರೌಂಡ್ ವೆರಿಫಿಕೇಷನ್ಗೆ ಇಳಿದಿದೆ ಅಂತಲೇ ಹೇಳ್ಬೋದು. ಅಧಿಕಾರಿಗಳು ಹೈ ಲೆವೆಲ್ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಡಿರೋ ಪ್ರತಿಯೊಂದು ಮಾತು ಈಗ ಪಾನ್ ಮಸಾಲ ಕಂಪನಿಗಳ ನಡುವೆ ನಡುಕ ಹುಟ್ಟಿದೆ ಅಂತಲೇ ಹೇಳ್ಬೋದು. ರಾಜ್ಯದ ಯುವ ಪೀಳಿಗೆ ಆರೋಗ್ಯ ಹಾಳು ಮಾಡ್ತಾ ಇರುವಂತಹ ಈ ಒಂದು ವಿಷ ತಿನ್ನೋದನ್ನ ಕರ್ನಾಟಕದಲ್ಲಿ ಕಾಣಿಸಬಾರ್ದು ಅಂತ ಸೊ ಇಲ್ಲಿ ಆಫೀಸರ್ಗಳಿಗೆ ಫುಲ್ ಪವರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ವಿಷಯದ ಬಗ್ಗೆ ಸೊ ಡಿ ಕೆ ಶಿವಕುಮಾರ್ ಅವರು ಒಂದು ಖಡಕ್ ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ ಗುಟ್ಕಾ ಕಂಪನಿಗಳಿಗೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಶಾಲೆ ಕಾಲೇಜುಗಳು ಸುತ್ತಮುತ್ತ ಅಥವಾ ಸಾರ್ವಜನಿಕರ ಸ್ಥಳಗಳಲ್ಲಿ ಕಳ್ಳತನದಿಂದ ಗುಟ್ಕಾ ಮಾರಾಟ ಮಾಡ್ತಾ ಇದ್ರೆ ಇನ್ಮುಂದೆ ಫೈನ್ ಕೊಟ್ಟೋದಲ್ಲ, ಸೀದಾ ಜೈಲ್ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಕೋಟಿ ಕೋಟಿ ಟ್ಯಾಕ್ಸ್ ಕೊಡ್ತೀವಿ ಅಂತ ಬಂದ ಕಂಪನಿಗಳಿಗೂ ಸಹ ಸರ್ಕಾರ ಕ್ಯಾರೆ ಅಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಳ್ಳದಂಧೆ ಮಾಡೋರ್ಗೂ ಕೂಡ ಇವರ ಒಂದು ಬೇರು ಬಿಡದೆ ಕಟ್ ಮಾಡಿ ಅಂತ ಇಲ್ಲಿ ಪೊಲೀಸರಿಗೆ ಒಂದು ವಾರ್ನಿಂಗ್ ಸಹ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆದರೆ ಅಸಲಿ ಟ್ವಿಸ್ಟ್ ಇಲ್ಲಿದೆ. ಯಾಕಪ್ಪ ಅಂದ್ರೆ ಈ ಹಿಂದೆ ಗುಟ್ಕಾ ಬ್ಯಾನ್ ಆದಾಗ ಕಂಪನಿಗಳು ತಂಬಾಕು ಬೇರೆ ಅಡಿಕೆ ಬೇರೆ ಅಂತ ಪ್ಯಾಕ್ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿಸ್ತಾ ಇದ್ರು ಅಂತಾನೆ ಹೇಳ್ಬೋದು. ಆದರೆ ಈಗ ಅಸಲಿ ಆಟ ನಡೆಯಲ್ಲ ಅಂತಾನೆ ಹೇಳ್ಬೋದು. ಯಾಕಂದರೆ ಇನ್ನು ಮುಂದೆ ಕೇವಲ ಚಿಲ್ಲರೆ ಅಂಗಡಿಗಳ ಮೇಲೆ ದಾಳಿ ಮಾಡೋದಲ್ಲ, ಈ ನಶೆಯ ಪದಾರ್ಥಗಳ ಪ್ರೊಡಕ್ಷನ್ ಮಾಡುವ ದೈತ್ಯ ಫ್ಯಾಕ್ಟರಿಗಳ ಮೇಲೆ ಡೈರೆಕ್ಟ್ ಆಗಿ ಬೀಗ ಜಡಿಸೋಕೆ ಸರ್ಕಾರ ಮಾಸ್ ಸ್ಕೆಚ್ ರೆಡಿ ಮಾಡಿದೆ ಅಂತಾನೆ ಹೇಳ್ಬೋದು. ಕಳ್ಳದಂಧೆಯ ಬೇರನ್ನ ಕಟ್ ಮಾಡೋಕೆ ಇಲಾಖೆ ಸಂಪೂರ್ಣ ಸಜ್ಜ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಒಂದು ಹೊಸ ಕಠಿಣ ಕಾನೂನಿನಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಪಾನ್ ಮಸಾಲ ಮತ್ತು ಗುಟ್ಕಾದ ಯಾವುದೇ ರೀತಿಯ ಪ್ರತ್ಯಕ್ಷ ಅಥವಾ ಪರೋಕ್ಷ ಜಾಹೀರಾತುಗಳಿಗೆ ಕಂಪ್ಲೀಟ್ ಬ್ರೇಕ್ ಬೀಳುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ವಿಶೇಷ ತಪಾಸಣೆ ಸಿಬ್ಬಂದಿ ರಚನೆಯಾಗಿ ಗಲ್ಲಿಯಲ್ಲಿ ನಿರಂತರ ರೈಡ್ ಕೂಡ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಮೂರನೇದಾಗಿ ನಿಯಮ ಮೀರಿದ ಅಂಗಡಿಗಳ ಲೈಸೆನ್ಸ್ ಮತ್ತು ಸ್ಥಳದಲ್ಲೇ ಕಂಪ್ಲೀಟ್ ಆಗಿ ರದ್ದು ಮಾಡಲಾಗುತ್ತೆ ಅಂತಾನು ಹೇಳ್ಬೋದು. ಸೊ ಈ ಒಂದು ನಿಯಮದ ಪ್ರಕಾರ ನಿಮ್ಮ ಒಂದು ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸರ್ಕಾರ ತಗೊಂಡಿರುವಂಥ ಈ ಒಂದು ನಿರ್ಧಾರ ಸರಿಯಾಗಿದೆಯಾ ಇಲ್ವಾ, ಇನ್ಮೇಲೆ ಪಾನ್ ಮಸಾಲ ಮಾರೋರು ತುಂಬಾ ಎಚ್ಚರಿಕೆಯಿಂದ ಮಾರಬೇಕಾಗುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಪಾನ್ ಮಸಾಲ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಇನ್ನಿತರ ಪದಾರ್ಥಗಳು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಪ್ರೊಡಕ್ಷನ್ ಕಂಪನಿಗಳ ಮೇಲೂ ಕೂಡ ಇಲ್ಲಿ ಆ್ಯಕ್ಷನ್ನ ರೈಡ್ ಮಾಡಬೇಕು ಅಂತ ಇಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಕೊನೆಯದಾಗಿ ಹೇಳೋದಾದರೆ, ದುಡ್ಡಿಗಿಂತ ಜನರ ಜೀವ ದೊಡ್ಡದು ಅಂತ ತೋರಿಸಿಕೊಟ್ಟಿರುವಂಥ ಸರ್ಕಾರದ ಈ ಒಂದು ಖಡಕ್ ಆ್ಯಕ್ಷನ್ಗೆ ನಿಮ್ಮ ಸಪೋರ್ಟ್ ಇದೆಯಾ ಇಲ್ವಾ, ನಿಮ್ಮ ಏರಿಯಾದಲ್ಲಿ ಈ ಗುಟ್ಕಾ ಹಾವಳಿ ಕಂಪ್ಲೀಟ್ ಬಂದ್ ಆಗಬೇಕವಾ, ನಿಮ್ಮ ಅನಿಸಿಕೆಯನ್ನು ತಪ್ಪದ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಬಿಗ್ ಬ್ರೇಕಿಂಗ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರೂ ಕೂಡ ತಲುಪಬೇಕು. ಹಾಗಾಗಿ ಈ ವಿಡಿಯೋ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮುಂದೆ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಇದೇ ರೀತಿಯ ಒಂದು ಇನ್ಫಾರ್ಮೇಷನ್ ವಿಡಿಯೋನ ಮತ್ತೆ ನಾವು ಹೊಸದಾಗಿ ತೊಗೊಂಡು ಬರ್ತೀವಿ. ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಅಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.